ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ನೋಡಿ, ಇಷ್ಟು ದಿವಸ ಸಿದ್ದರಾಮಯ್ಯನವ್ರು ಇರೋವರೆಗೂ 30 ಕಂತುಗಳು ನಿಮಗೆ ಆರಾಮಾಗಿ ಪ್ರತಿ ತಿಂಗಳು 2,2 ಸಾವಿರ ಹಣ ಬರ್ತಾ ಇತ್ತು. ಈಗ DK ಶಿವಕುಮಾರ್ ಅವರು CM ಆದಮೇಲೆ ಈಗ ಅದಕ್ಕೊಂದು ಮೇಜರ್ ಸರ್ಜರಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಯಾರೆಲ್ಲ ಮತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳು ಮತ್ತೆ ನಿಮಗೆ ದುಡ್ಡು ಸಿಗಬೇಕಂದ್ರೆ ಹೊಸದಾಗಿ ಅರ್ಜಿ ಹಾಕಬೇಕಂತ ಅದಕ್ಕೆ ಏನೇನು ರೂಲ್ಸ್ಗಳು ಹಾಕಿದ್ದಾರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೋಡಿ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಹಾಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಏನಿದ್ದೀರಾ, ನಿಮಗೆಲ್ಲರಿಗೂ ಈಗ 3 ವರ್ಷಗಳಿಂದ ತಿಂಗಳಿಗೆ 2,000 ರೂಪಾಯಿ ಸಹಾಯಧನ ಏನಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮಗೆ ಬರ್ತಾ ಇತ್ತು. ಈ ಹಣ ಈಗ ಅದಕ್ಕೆ ತಗೋಬೇಕಂದ್ರೆ ಇನ್ನು ಮುಂದೆ ನೀವು ಮತ್ತೆ ಹೊಸದಾಗಿ ಅರ್ಜಿ ಹಾಕಬೇಕು ಅಂತಂದ್ಬಿಟ್ಟು ಮೊನ್ನೆ ಅಫಿಷಿಯಲ್ ಆಗಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ಏನಕ್ಕೆ ಅಂತಂದರೆ ಈಗ ಈ ಯೋಜನೆಯಲ್ಲಿ ತುಂಬ ಮಿಸ್ಯೂಸ್ ಆಗ್ತಾ ಇದೆ ಅಂತಂದ್ಬಿಟ್ಟು CM ಅವರು ಅನೌನ್ಸ್ ಮಾಡಿದ್ದಾರೆ. ಈಗ ತುಂಬ ಜನ ಮೃತಪಟ್ಟಿದ್ದಾರೆ. ಅವರ ಅಕೌಂಟ್ ಕೂಡ ಸುಮಾರು 100 ಕೋಟಿಯಷ್ಟು ದುಡ್ಡು ಪ್ರತಿ ತಿಂಗಳು ಹೋಗ್ತಾ ಇದೆ. ಹಾಗೆ IT ರಿಟರ್ನ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ತುಂಬ ಜನ ಇದ್ದಾರೆ, ಅವ್ರಿಗೂ ಕೂಡ ಅಮೌಂಟ್ ಹೋಗ್ತಾ ಇದೆ. ಆ ಕಾರಣದಿಂದ ಹೊಸದಾಗಿ ನೀವೆಲ್ಲರೂ ಮತ್ತೆ ಅರ್ಜಿ ಹಾಕಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ. ಇದಕ್ಕೆ ಇವರು ಒಂದು 10 ಹೊಸ ರೂಲ್ಸ್ಗಳನ್ನು ತಗೊಬಂದಿದ್ದಾರೆ. ಈ 10 ಹೊಸ ರೂಲ್ಸ್ಗಳು ಏನೇನೆಂದರೆ, ಪಕ್ಕಾ ನಿಮ್ಮ ಹೆಸರಲ್ಲಿ ಅಕೌಂಟ್ ಇರಲೇಬೇಕು, ಮತ್ತು ನಿಮ್ಮ ಅಕೌಂಟ್ ಡೀಟೇಲ್ಸು, ಆಧಾರ್ ಕಾರ್ಡು, ಮತ್ತು ನಿಮ್ಮದು BPL ರೇಷನ್ ಕಾರ್ಡ್ ಏನಿದೆ ಅದು, ಮತ್ತು ಯಾರೆಲ್ಲ ಫಲಾನುಭವಿಗಳು ದುಡ್ಡು ತಗೋತಾ ಇದ್ದೀರಾ ಅವರ ಹಸ್ಬೆಂಡ್ದು ಅಂದರೆ ಅವ್ರ ಮನೆ ಯಜಮಾನ್ರದ್ದು ಕೂಡ ಆಧಾರ್ ನಂಬರು ಮತ್ತು ಅವ್ರದ್ದು IT ರಿಟರ್ನ್ಸ್ ಸಲ್ಲಿಸಿದಾರಾ ಇಲ್ವೋ ಅನ್ನೋದನ್ನು ಕೂಡ ಕೇಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ನೋಡಿ, ಇದಕ್ಕೆ ಮೊದಲು ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ ಯಾರೆಲ್ಲ IT ರಿಟರ್ನ್ಸ್ ಕಟ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕಟ್ಟಾಗುತ್ತೆ. ಮತ್ತು ನೋಡಿ, ಈ ಯೋಜನೆಯಲ್ಲಿ ಇನ್ನು ಮುಂದೆ ನೀವು ಹಣ ಪಡಿಬೇಕಂದ್ರೆ ಹೊಸದಾಗಿ ಮತ್ತೆ ಅಪ್ಲಿಕೇಶನ್ ಹಾಕಿ ಎಲ್ಲ ಫಾರ್ಮ್ ಫಿಲ್ ಮಾಡಬೇಕು. ಈ ಅಪ್ಲಿಕೇಶನ್ ಯಾವಾಗಿಂದ ಶುರು ಆಗುತ್ತೆ ಅಂದ್ಬಿಟ್ಟು ಇನ್ನೂ ಅಫಿಷಿಯಲ್ ಆಗಿ ಲಾಂಚ್ ಆಗಲಿಲ್ಲ. ಇನ್ನೇನು ಇಷ್ಟರಲ್ಲೇ ನಿಮಗೆ ಅದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಬಂದಿದೆ. ಹಾಗಿದ್ರೆ ಏನೆಲ್ಲ ಇದರಿಂದ ಯೂಸ್ ಆಗುತ್ತೆ ಅಂತಂದರೆ, ಸರ್ಕಾರಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ. ಪ್ರತಿ ತಿಂಗಳು 2,000 ಕೊಡೋ ದುಡ್ಡಲ್ಲಿ ಸ್ವಲ್ಪ ಹಣ ಕೊಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅದು ಈಗ ನೋಡಿ, ಯಾರೆಲ್ಲ ಮೃತಪಟ್ಟಿದ್ದಾರೆ ಮಹಿಳೆಯರು ಅವರ ಖಾತೆಯಿಂದ ಒಂದು 100 ಕೋಟಿ ರೂಪಾಯಿ ತಿಂಗಳಿಗೆ ಸೇವ್ ಆಗುತ್ತೆ ಅನ್ನೋ ಯೋಜನೆ ಸರ್ಕಾರದಿದೆ. ಹಾಗೆ ಮತ್ತು IT ರಿಟರ್ನ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಕೂಡ ಡಿಸೈಡ್ ಮಾಡಿದ್ದಾರೆ. ಯಾಕಂದರೆ ಯಾರು ಬಡವರು ಇದ್ದಾರೆ ಅವ್ರಿಗೆ ಮಾತ್ರ ಈ ದುಡ್ಡು ಹೋಗಲಿ ಅನ್ನೋದು ಸರ್ಕಾರದ ಯೋಚನೆ ಆಗಿದೆ. ಹಾಗೆ ನೋಡಿ ಸ್ನೇಹಿತರೆ, ನೀವು ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿದ್ದೀರಾ ನಿಮಗೆಲ್ಲರಿಗೂ ಆದಷ್ಟು ಬೇಗ ನಿಮಗೆ ಬರುತ್ತೆ ಇದು. ನೀವು ಮತ್ತೆ ಹೋಗಿ ನಿಮ್ಮ ನಿಯರ್ ಬೈಯಲ್ಲಿ ಸೈಬರ್ ಸೆಂಟರ್ಗಳಿದ್ದಾವೆ, ಅಲ್ಲಿ ಹೋಗಿ ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತು ಇದು ಗೃಹಜ್ಯೋತಿಗೆ ಒಂದಕ್ಕೆ ಅಲ್ಲ, ಮತ್ತು ಗೃಹಲಕ್ಷ್ಮಿಗೆ ಅಲ್ಲ, ಗೃಹಜ್ಯೋತಿಗೂ ಕೂಡ ಇದೇ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಹೇಳಿದ್ದಾರೆ. ಈಗ ಅವರು 10 ಮಾನದಂಡಗಳನ್ನು ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.